ಜಿಲ್ಲಾಡಳಿತ ಭವನದ ಸರ್ ಎಂವಿ ಸಭಾಂಗಣದಲ್ಲಿ ನಡೆದ ಬೆಂಗಳೂರು ವಿಭಾಗ ಮಟ್ಟದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಂವಾದ ಸಭೆ ಹಾಗೂ ಸಾರ್ವಜನಿಕ ಶಿಫಾರಸುಗಳ ಸ್ವೀಕಾರದ ನಂತರ ಮಾತನಾಡಿದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು ಪ್ರಾದೇಶಿಕ ಅಸಮಾನತೆ ನಿವಾರಣೆಗಾಗಿ 2002ರಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ 35 ಸೂಚಂಕಗಳನ್ನು ಪರಿಶೀಲಿಸಿ 1200 ಪುಟಗಳ ವರದಿಯನ್ನು ಅಂದಿನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದರು. ಈ ವರದಿಯಲ್ಲಿ ರಾಜ್ಯದ ಭೂಭಾಗವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿತ್ತು ಎಂದರು. ಈ ವಿಭಾಗಗಳ ಪೈಕಿ 39 ಅತ್ಯಂತ ಹಿಂದುಳಿದ ತಾಲೂಕುಗಳು, 40 ಅತಿ ಹಿಂದುಳಿದ ತಾಲೂಕುಗಳು ಹಾಗೂ 35 ಹಿಂದುಳಿದ ತಾಲೂಕು ಎಂದು ಗುರುತಿಸಿ ಒಟ್ಟು 114 ತಾಲೂಕುಗಳ ಅಭಿವೃದ್ಧಿಗೆ 31,000 ಕೋಟಿ ವಿಶೇಷ ಅನುದಾನ ವಿನಿಯೋಗಿಸಬೇಕು. ಜೊತೆಗೆ ಅಸಮಾನತೆ ನಿವಾರಣೆಯಲ್ಲಿ ಹಲವು ಯುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಲಹೆ ನೀಡಲಾಗಿತ್ತು. ಈ ವಿಶೇಷ ಅನುದಾನದ ಪೈಕಿ ಗುಲ್ಬರ್ಗಾ ವಿಭಾಗಕ್ಕೆ 40%, ಬೆಂಗಳೂರು ವಿಭಾಗಕ್ಕೆ 25%, ಬೆಳಗಾಂ ವಿಭಾಗಕ್ಕೆ 20% ಹಾಗೂ ಮೈಸೂರು ವಿಭಾಗಕ್ಕೆ 15% ವೆಚ್ಚ ಮಾಡಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ವರದಿ ನೀಡಿತು. 2007-8ನೇ ಸಾಲಿನಿಂದ ರಾಜ್ಯ ಸರ್ಕಾರವರೆಗೆ 45,000 ಕೋಟಿ ಅನುದಾನವನ್ನು ಈ ಉದ್ದೇಶಕ್ಕೆ ನಿಗದಿಪಡಿಸಿ 37,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಈ ಪೈಕಿ ಈವರೆಗೆ 35,000 ಕೋಟಿ ಅನುದಾನ ವೆಚ್ಚ ಮಾಡಲಾಗಿದೆ ಎಂದರು. ಹೀಗೆ ವೆಚ್ಚ ಮಾಡಿರುವ ಅನುದಾನದಿಂದ ಅನುಷ್ಠಾನ ಮಾಡಿರುವ ಕಾರ್ಯಕ್ರಮಗಳಿಂದ ರಾಜ್ಯದಲ್ಲಿ ಹಿಂದುಳಿದ ತಾಲೂಕುಗಳು ಅಭಿವೃದ್ಧಿ ಆಗಿವೆಯೇ ಇಲ್ಲವೇ ಎಂಬುದನ್ನು ಅಧ್ಯಯನ ಮಾಡಬೇಕು ಹಾಗೂ ನಂಜುಂಡಪ್ಪ ವರದಿ ಅನುಷ್ಠಾನವಾಗಿ 22 ವರ್ಷಗಳು ಕಳೆದಿದ್ದು ಅಂದು ಪರಿಣಿಸಿದ್ದ ಕೆಲವು ಸೂಚಂಕಗಳು ಮಾತ್ರ ಇಂದು ಮೌಲ್ಯವನ್ನು ಕಳೆದುಕೊಂಡಿವೆ. ಜೊತೆಗೆ 176 ತಾಲೂಕುಗಳ ಬದಲಾಗಿ ಪ್ರಸ್ತುತ ರಾಜ್ಯದಲ್ಲಿ 240 ತಾಲೂಕುಗಳಾಗಿವೆ. ಇಂತಹ ಎಲ್ಲ ವಿಚಾರಗಳನ್ನು ಅವಲೋಕನ ಮಾಡಿ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಏನೆಲ್ಲ ಯುಕ್ತ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಕುರಿತು ಶಿಫಾರಸುಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರಾಜ್ಯ ಸರ್ಕಾರ ರಚಿಸಿದೆ ಎಂದರು. ಸಾರ್ವಜನಿಕರಿಂದ ಗಂಭೀರವಾದಂಥ ಸಮಸ್ಯೆಗಳು ಜಿಲ್ಲೆಯಲ್ಲಿ ಏನು ತಮ್ಮ ಗಮನಕ್ಕೆ ಬಂತು? ಗಂಭೀರವಾದ ಜೀವನ ಸಮಸ್ಯೆ ಅಂತ ಹೇಳಿದರೆ ಇಲ್ಲಿ ನೀರಿದ್ದು ಸಮಸ್ಯೆ ತುಂಬ ಇದೆ, ಮಾರ್ಕೆಟಿಂಗ್ ಸಮಸ್ಯೆ ಇದೆ. ಕೋಲಾರದಲ್ಲಿ ನೋಡಿ ಪ್ರೈಸ್ ವೇರಿಯೇಷನ್ ತುಂಬ ಆಗ್ತಾ ಇರ್ತದೆ, ಮಾರ್ಕೆಟಿಂಗ್ ಇದಿದೆ. ಆಮೇಲೆ ಮತ್ತೊಂದು ನಾವು ಜನರಲಿ ನೋಡುತ್ತಿದ್ರೆ ಮಕ್ಕಳದ್ದು ಹಿಂದೆ ಎಜುಕೇಷನ್, ಹೆಲ್ತ್ ಕೇರ್ ಇದರ ಬಗ್ಗೆ ತುಂಬ ನಾವು ತಗೊಳ್ಬೇಕು. ಟ್ರೈನಿಂಗ್ ಈಗ ನೋಡಿ ಅಗ್ರಿಕಲ್ಚರಲ್ಲಿ ತುಂಬ ಜನ ಇದ್ದಾರೆ, ಅಲ್ಲಿ ಅಗ್ರಿಕಲ್ಚರಿಂದ ಹಣ ಬರುವುದಿಲ್ಲ ಜಾಸ್ತಿ. ಅವರಿಗೆ ಅಗ್ರಿಕಲ್ಚರಲ್ಲಿ ಅವರಿಗೆ ಅವರಿಂದ ತುಂಬ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವರು ಬೇರೆ ಎಲ್ಲ ಏನಾದರೂ ಕೆಲಸ ಮಾಡಿ ಅದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಟ್ರೈನಿಂಗು, ಎಜುಕೇಷನು, ಹೆಲ್ತ್ ಕೇರು, ಕನೆಕ್ಟಿವಿಟಿ, ಮಾರ್ಕೆಟಿಂಗ್, ಕೋಲ್ಡ್ ಸ್ಟೋರೇಜ್, ಇದೆಲ್ಲ ನಾವು ನೋಡಬೇಕು. ಚೈಲ್ಡ್ ಮ್ಯಾರೇಜ್ ಬಗ್ಗೆನೂ ಬಂತು. ಚೈಲ್ಡ್ ಮ್ಯಾರೇಜ್ ಅಂದರೆ ಗರ್ಲ್ಸ್ ಆಫ್ಟರ್ 8th ಸ್ಟ್ಯಾಂಡರ್ಡ್ 9th ಡ್ರಾಪ್ ಔಟ್ ಆದ ಏನು ಮಾಡಬೇಕು ಚೈಲ್ಡ್ ಮ್ಯಾರೇಜ್ ಬಗ್ಗೆ. ಸಾಂತ್ವನ ಕೇಂದ್ರ ಹೆಣ್ಮಕ್ಳದು ಏನಾದರೂ ಇದಾದರೆ ನೋಡ್ಕೋಬೇಕು ಅಂತ. SSLC ಆದಮೇಲೆ ಫೇಲ್ ಆದರೆ ಅವರಿಗೆ ಮತ್ತೇನು ಇದಾಗೋದಿಲ್ಲ. ಅವರಿಗೆ ಇದು ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್, ಏನು ಸ್ಕಿಲ್ ಡೆವಲಪ್ ಮಾಡಿ ಅವರನ್ನು ಪ್ರೊಡಕ್ಟಿವ್ ಆಗಿ ಹಾಗೆ ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಇಲ್ಲಿ ಬರ್ತಿರ್ತಕ್ಕಂಥ ಅನುದಾನ ಖರ್ಚಾಗಿದೆಯಾ ಸರ್? ಏನು 32,000 ಕೋಟಿ ಬಂದಿದೆ ಅಂದರೆ ಇದರಲ್ಲಿ ಅಂದರೆ ಅದು ಏನಾಗಿದೆ ಅಂತ ಹೇಳಿದರೆ ಒಟ್ಟಿಗೆ ಈ 37,000 ರೂಪಾಯಿ 1,000 ಕೋಟಿ ಕೊಟ್ಟದನ್ನು ಅದರದ್ದು 40% ಕಲಬುರಗಿ ಡಿವಿಷನ್ಗೆ ಹೋಗಿದೆ, 15% ಮೈಸೂರು ಡಿವಿಷನ್ಗೆ ಹೋಗಿದೆ, 20% ಬೆಳಗಾವಿ ಡಿವಿಷನ್ಗೆ ಹೋಗಿದೆ. ಇಲ್ಲಿಗೆ 25% ಬಂದಿದೆ. ಈ 25% ಅಂದರೆ ಅದು ಹಿಂದುಳಿದ ಜಾಗಕ್ಕೆ ಯಾವ ಇದಕ್ಕೆ ಬಂದು ಅದರ ಬಗ್ಗೆ ನಾವು ಏನೆಲ್ಲ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ, ಅದರ ಬಗ್ಗೆ ಎಲ್ಲ ಲಿಸ್ಟ್ ಇದೆ ನಮ್ಮ ಹತ್ರ. ಅದೆಲ್ಲ ನೋಡಬೇಕು ನಾವು, ಅದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕು.
ಬೆಂಗಳೂರು ವಿಭಾಗದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಹಾಗೂ ರಾಮನಗರ ಜಿಲ್ಲೆಗಳ ಅಧಿಕಾರಿಗಳು, ಸರ್ಕಾರೇತರು ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮನವಿ ಹಾಗೂ ಮಾಹಿತಿಯನ್ನು ಪಡೆಯಲಾಗಿದೆ. ಜೊತೆಗೆ ಲಿಖಿತವಾಗಿಯೂ ಅಹವಾಲುಗಳು, ಸಲಹೆಗಳು, ಮನವಿಗಳು ಇದ್ದರೆ ನೇರವಾಗಿ ಬೆಂಗಳೂರಿನಲ್ಲಿರುವ ಸಮಿತಿಯ ಕಚೇರಿಗೆ ಕಳುಹಿಸಿಕೊಡಲು ಖುದ್ದಾಗಿ ಸಲ್ಲಿಸಲು ತಿಳಿಸಲಾಗಿದೆ ಎಂದರು. ಮುಖ್ಯವಾಗಿ ತಲಾದಾಯ, ಆರೋಗ್ಯ, ಶಿಕ್ಷಣ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾಗಿರುವ ಸೂಚಂಕಗಳನ್ನು ಪರಿಗಣಿಸಿ ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ನೀರಾವರಿ ಸಮಸ್ಯೆಗೆ ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕಾ ಬೆಳೆಗಳ ಆಧಾರಿತ ಉತ್ಪನ್ನಗಳನ್ನು ತಯಾರಿಸುವ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ, ಶೀತಲ ಘಟಕಗಳ ಸ್ಥಾಪನೆಗೆ, ಮಳೆ ಕೊಯ್ಲು, ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ, ಪಶು ಆಹಾರ ದರ ಕಡಿತಕ್ಕೆ, ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ, ಕೈಗಾರಿಕೆಗಳು ನಿರೀಕ್ಷಿಸುವ ಮಾನವ ಸಂಪನ್ಮೂಲ ಹಾಗೂ ಕೌಶಲ್ಯಾಭಿವೃದ್ಧಿ ಪೂರೈಕೆಗೆ ಪೂರಕವಾಗಿ ಹಾಗೂ ಬಾಲ್ಯ ವಿವಾಹ ನಿಯಂತ್ರಣ ವಿಚಾರವಾಗಿ ಹಲವು ಸಲಹೆ ಹಾಗೂ ಶಿಫಾರಸುಗಳನ್ನು ಸ್ವೀಕರಿಸಲಾಗಿದೆ ಎಂದರು. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಯಾದಾಗ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಹಾಗೂ ಬಾಂಬೆ ಕರ್ನಾಟಕದ ಕೆಲವು ಭಾಗಗಳನ್ನು ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಮಾಡಲಾಯಿತು. ಅಂದಿನ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳು ಅಂದಿನ ಕಾಲಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನು ಆಗಲೇ ಕಂಡಿದ್ದವು. ಹೈದರಾಬಾದ್ ಕರ್ನಾಟಕದ ಭಾಗ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು. ನಿಜಾಮರ ಹೈದರಾಬಾದ್ ಹಾಗೂ ಸುತ್ತಮುತ್ತಲ ಭಾಗಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಇಂದಿನ ಕಲ್ಯಾಣ ಕರ್ನಾಟಕದ ಭಾಗಗಳ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದರು. ಇದನ್ನು ಮನಗಂಡ ಅಂದಿನ ಸರ್ಕಾರ ಡಾಕ್ಟರ್ ನಂಜುಂಡಪ್ಪ ಅವರನ್ನು ಪ್ರಾದೇಶಿಕ ಅಸಮತೋಲನ ನಿವಾರಣೆಯ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಿತು ಎಂದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.